ಎಲ್ರಿಗೂ ನಮಸ್ತೆ. ನಾನು ಸೂಪರಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇವೆ. ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹಸ್ಬೆಂಡು ಡೈಲಿ ಒಂದು 7 o'clock ಅಷ್ಟರಲ್ಲೇ ಮಾರ್ನಿಂಗು ನಮ್ಮ ಸ್ಮಾಲ್ ಗಾರ್ಡನಲ್ಲಿ ಗಿಡಗಳಿಗೆಲ್ಲ ನೀರು ಹಾಕಲಿಕ್ಕೆ ಅಂತೇಳಿ ಹೋಗ್ತಾರೆ. ಆವಾಗ ಒಂದು ಸ್ಮಾಲ್ ಬೆಕ್ಕು ಪಾಪ ಅಂದರೆ ಕೂಗ್ತಾ ಇತ್ತು ಅಂತೇಳ್ಬಿಟ್ಟು ಅವ್ರು ಸರ್ಚ್ ಮಾಡಿದ್ದಾರೆ. ಅಲ್ಲಿ ಇಲ್ಲೆಲ್ಲ ಕಡೆ ನೋಡಿದ್ದಾರೆ. ಅದು ಸಣ್ಣ ಗೂಡು ಮಾಡ್ಕೊಂಡು ಪಾಪ ಇನ್ನೂ ಕಣ್ಣು ಕೂಡ ಬಿಟ್ಟಿಲ್ಲ. ಅದು ಯಾರಲ್ಲಿ ಬಿಟ್ಟೋದ್ರು ಅಂತ ಗೊತ್ತಿಲ್ಲ. ಕಣ್ಣು ಫುಲ್ಲು ಇರುವೆ ಎಲ್ಲ ಹತ್ಕೊಂಡ್ಬಿಟ್ಟಿತ್ತು. ಸೊ ತೊಗೊಂಡು ಬಂದುಬಿಟ್ಟು ಮನೇಲಿ ನಾವು ತುಂಬ ಚೆನ್ನಾಗಿ ಕೇರ್ ಮಾಡ್ತೀವಿ. ಬಟ್ ಕೇರ್ ಮಾಡಿರೋ ವಿಡಿಯೋಗಳು ಇಲ್ಲ. ಬಟ್ ಫೈನಲಿ ಈ ಥರ ಆಗಿದೆ. ಒಂದು 15 ಡೇಸಿಗೆ ಈ ಥರ ಆಗಿದೆ. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿ ಆಟ ಆಡ್ತಾಯಿದೆ. ಈ ಬೆಕ್ಕನ್ನ ನಾವೇ ಉಳಿಸ್ಕೊಂಡಿದ್ವಿ. ಒಂದು ಏನೋ ಒಂಥರ ಹಸ್ಬೆಂಡ್ ತಂದಿದ್ದು, ನನ್ನ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಅದ್ರ ಜೊತೆ ಆಟ ಆಡ್ತಾ ಇದ್ದಾರೆ. ಅದಾದಮೇಲೆ ನಾವು ಅಮ್ಮನ ಮನೆಗೆ ಹೋಗಿದ್ವಿ ಸಂಡೇ ಆಗಿರೋದ್ರಿಂದ. ಸೊ ನನ್ನ ಮಗ ನನ್ನ ಅಳಿಯನಿಗೆ ಎತ್ಕೊಂಡಾರ. ಆವಾಗ ಅಂದರೆ ಕೂಸು ಮರಿ ಅಂತೇಳಿ ಎಲ್ರಿಗೂ ನೆನಪಿರುತ್ತೆ. ನಾವು ಅವಾಗೆಲ್ಲ ಚಿಕ್ಕವರು ಇರುವಾಗ ಇದೆಲ್ಲ ಒಂದು ಮೆಮೊರಿ. ಸೊ ಅವರು ರೀಕ್ರಿಯೇಟ್ ಮಾಡ್ತಾಯಿದ್ರು ನಮ್ಮ ಎದುರುಗಡೆ. ನಮಗೆ ಆವಾಗ ನಾವು ಮಾಡಿದ್ದು ಕೂಡ ನೆನಪಾಗ್ತಾಯಿತ್ತು. ನನ್ನ ಮಗಳನ್ನ ಎತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಪಾಪ ಅವಳಿಗೆ. ನನ್ನ ಅಳಿಯನ ಆರಾಮಾಗಿ ಈಸಿಯಾಗಿ ಎತ್ಕೊಳ್ತಾನೆ. ಅಂದರೆ ಅವನಿಗಿನ ಸ್ವಲ್ಪ ವೆಯ್ಟ್ ಕಡಿಮೆ ಇದ್ದಾನೆ. ಇವಳು ಸ್ವಲ್ಪ ಅವನು ಮಗ ಮತ್ತು ನನ್ನ ಮಗಳು ಸ್ವಲ್ಪ ವೆಯ್ಟಲ್ಲಿ ಅಷ್ಟೇ ಡಿಫ್ರೆನ್ಸ್ ಇರೋದು. ಸೊ ಚೆನ್ನಾಗಿತ್ತು ಕಾಮಿಡಿಯಾಗಿ. ಆ್ಯಂಡ್ ಮಕ್ಕಳನ್ನ ಮೊಬೈಲಿಂದ ಎಷ್ಟು ಅವಾಯ್ಡ್ ಮಾಡಬೇಕೋ ಅಷ್ಟು ಅವಾಯ್ಡ್ ಮಾಡಿ ಈ ಥರ ಎಲ್ಲ ಹೇಳ್ಕೊಡ್ತಾ ಇರಿ ಅವಾಗವಾಗ ಅವ್ರಿಗೆ. ಇಷ್ಟು ಹೇಳ್ತಾ ಇರ್ತೀನಿ. ವ್ಲಾಗ್ನ ಮುಗಿಸ್ತೀನಿ. ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ.